ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ಐ ಹೋಪ್ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ತಾರೆ. SLC ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ರಿಸಲ್ಟ್ನ ಇಲಾಖೆಯವರು ಯಾವಾಗ ಕೊಡ್ತಾರೆ ಅಂತ ಎಲ್ಲ ಕಡೆನೂ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ. ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ದಿನಾಂಕಗಳು ನಿಮಗೆ ಸಿಗ್ತಾ ಇರುವಂಥದ್ದಾಗಿರುತ್ತೆ. ಶಿಕ್ಷಣ ಸಚಿವರ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇಲಾಖೆ ಕಡೆಯಿಂದ ಅಂದರೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇದು ಇಲಾಖೆ ಕಡೆ ಹಿಂದೆ ಒಂದು ಮಾಹಿತಿನ ಕೊಟ್ಟಿದ್ರು. ಸೊ ಆ ದಿನಾಂಕದಂದು ಏಪ್ರಿಲ್ 24ಕ್ಕೆ ರಿಸಲ್ಟ್ ಆಗಿದೆ ಅಂತ ಎಲ್ಲ ಕಡೆನೂ ಕೂಡ ಸುದ್ದಿ ಆಗಿತ್ತು. ಶಿಕ್ಷಣ ಸಚಿವರ ಕಡೆಯಿಂದ ಇವಾಗ ಒಂದು ಬಿಗ್ ಅಪ್ಡೇಟ್ ಏನು ಬಂದಿದೆ. ಸೊ ಕಂಪ್ಲೀಟ್ ಆಗಿ ಅವರು ಎಲ್ಲಿ ಏನು ಮಾಹಿತಿನ ಕೊಟ್ಟರು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಂಡು ಬರ್ತೀರಾ. ರಿಸಲ್ಟ್ ಆಗಿದ್ರೆ ಯಾವಾಗ ಏನು ಅಂತಲ್ಲ ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಕ್ವಿಕ್ ಆಗಿ ವೇಗವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸ್ಪಷ್ಟ ನಿಖರವಾಗಿ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ದೀರಾ. ನಾನು ನಿಮ್ಮ ವೇದಮೂರ್ತಿ ಸರ್. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಟೆಲಿಗ್ರಾಮ್ ಎಲ್ಲದ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚು ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಸೊ ಒಂದೊಂದಾಗಿ ಮಾಹಿತಿ ಕಡೆ ಬರೋಣ. ಈಗ ನಾವು SLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಏನಾಗಿತ್ತಲ್ಲ, ಸೊ ಒಂದು ಮಾರ್ಚ್ ತಿಂಗಳ 18ರಿಂದ ಏಪ್ರಿಲ್ 2ನೇ ತಾರೀಕು ತನಕ ಎಕ್ಸಾಮ್ ಆಗಿತ್ತು. ಸೊ ಎಲ್ಲ ವಿದ್ಯಾರ್ಥಿಗಳು ಫಲಿತಾಂಶ ಯಾವಾಗ ಸರ್ ರಿಸಲ್ಟ್ ಡೇಟ್ ಹೇಳಿ ಯಾವಾಗ ಕೊಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆನ ಎಲ್ಲ ಕಡೆನೂ ಕೇಳ್ತೀರಾ ಅಂತ ಹೇಳ್ಬೋದಾಗಿರೋದು. ಸದ್ಯಕ್ಕೆ ಇವಾಗ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆ ಹಿಂದೆ ಮಾಹಿತಿನ ಕೂಡ ಕೊಟ್ಟಿದ್ದೀರು. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ವರದಿ ಮಾಡಿದ್ವಿ. ಮತ್ತು ಇಲಾಖೆ ಬೇರೆ ಒಂದು ಅಥವಾ ಹೊರಗಡೆನೂ ಕೂಡ ನಿಮಗೆ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ನ್ಯೂಸ್ ಚಾನಲ್ ಆಗಿರ್ಬೋದು, ಪೇಪರ್ಗಳಾಗಿರ್ಬೋದು ಸಿಕ್ಕಿರುತ್ತೆ. ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನು ಕೊಡೋದಕ್ಕೆ ಶಿಕ್ಷಣ ಇಲಾಖೆಯವರು ದಿನಾಂಕನ ಹೇಳಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ. ಸೊ ನಾವು ಕೂಡ ಮಾಹಿತಿನ ಕೊಟ್ಟಿದ್ದು. ಆ ಸಂದರ್ಭದಲ್ಲಿ ಆ ಮಾಹಿತಿ ಇತ್ತು. ಏಪ್ರಿಲ್ 24ನೇ ತಾರೀಕು ರಿಸಲ್ಟ್ ಅನ್ನು ಪ್ರಕಟ ಮಾಡೋದಕ್ಕೆ ಒಂದು ಸಂಭಾವ್ಯ ದಿನಾಂಕ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಥವಾ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಮಾಹಿತಿನ ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಕರ್ನಾಟಕ ಶಾಲಾ ಪರೀಕ್ಷೆ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಸಭೆ ಎಲ್ಲ ಮಾಡೋದ್ರ ಮುಖಾಂತರ SLC ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸಂಭಾವ್ಯ ದಿನಾಂಕ ಅಂತ ಪ್ರಕಟ ಮಾಡಿದ್ರು. ಎಕ್ಸಾಮ್ ಮುಂಚೆನೆ ಅವರು ಪ್ರಕಟ ಮಾಡಿದ್ರು. ಸೊ ಇವಾಗ ಎಕ್ಸಾಮ್ ಆದ ನಂತರದಲ್ಲಿ ಶಿಕ್ಷಣ ಸಚಿವರು ಸೆಕೆಂಡ್ PUC ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ ಮಾಡ್ತಿರಲ್ಲ, ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ PUC ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಮಾಧ್ಯಮಗಳು ಶಿಕ್ಷಣ ಸಚಿವರಿಗೆ ಒಂದು ಮನವಿಯನ್ನು ಕೂಡ ಅಂದ್ರೆ ಪ್ರಶ್ನೆಯನ್ನು ಕೂಡ ಕೇಳಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಒಂದು ಸಂಭಾವ್ಯ ದಿನಾಂಕ ಅಂತ ಏನಿತ್ತಲ್ಲ, ಏಪ್ರಿಲ್ 7ಕ್ಕೆ ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದೇ ರೀತಿಯಾಗಿ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರಲ್ಲ, ಸ್ವಲ್ಪ ತಡ ಆಯಿತು. ಮತ್ತೆ ಇಲಾಖೆ ಕಡೆ ಏನು ಅಪ್ಡೇಟ್ಗಳನ್ನ ಕೊಟ್ಟಿರಲಿಲ್ಲ. ಸೊ ಮಾಧ್ಯಮಗಳು ಕೂಡ ಅವಾಗ ಹೇಳಿದ್ರು ರಿಸಲ್ಟ್ ಏಪ್ರಿಲ್ 7ಕ್ಕೆ ಬರ್ತದೆ ಅಂತ ಹೇಳಿದ್ಮೇಲೆ ಸೊ ಏಪ್ರಿಲ್ 7ಕ್ಕೆ ಬರೋದಿಲ್ಲ ಅಂತ ನಾವು ಕ್ಲಾರಿಟಿನ ಹಿಂದಿನ ದಿನ ಎಲ್ಲ ಸರಿ ಕೊಡ್ಲಿಲ್ಲ ಅವರು. ಸೊ ನಾವು ಎಷ್ಟು ಕೇಳಿದ್ರು ಕೂಡ ಅವ್ರು ಸರಿಗೆ ರೆಸ್ಪಾಂಡ್ ಮಾಡ್ತಿಲ್ಲ ಹಾಗೆ ಅಂತ ಹೇಳಿದಾಗ ಶಿಕ್ಷಣ ಸಚಿವರು ಕೂಡ ಹೇಳಿದ್ರು. ಸೊ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡಿ ಅನ್ನೋ ಮತ್ತೊಂದು ಅಂತ ಹೇಳಿದ್ರು. ಬಟ್ ಇವಾಗ ಆ ನಂತರದಲ್ಲಿ ಮಾಧ್ಯಮದವರು ಕೇಳಿದ್ರು SLC ಆಗಿದೆ ರಿಸಲ್ಟ್ ಏಪ್ರಿಲ್ 24 ಅಂತ ಡೇಟ್ ಕೊಟ್ಟಿದ್ದೀರಾ, ಆ ಡೇಟ್ ಅನ್ನಂದೇ ರಿಸಲ್ಟ್ ಅನ್ನ ಪ್ರಕಟ ಮಾಡ್ತೀರಾ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರನ್ನು ಕೇಳಿದಾಗ ಶಿಕ್ಷಣ ಸಚಿವರು ತಿಳಿಸ್ತಿರ್ತಕ್ಕಂಥದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಶಿಕ್ಷಣ ಸಚಿವರು ಹೇಳಿದ್ರು ಯಾವುದೇ ರೀತಿಯಾಗಿ ಆಗಿದ್ರೆ ನೀವು SLC ರಿಸಲ್ಟ್ ಡೇಟ್ ಹಾಗೆ 24ಕ್ಕೆ ಅಂತ ಏನಿದೆಲ್ಲ ಸದ್ಯಕ್ಕೆ ಎಲ್ಲೂ ಕೂಡ ಸ್ಪ್ರೆಡ್ ಮಾಡಬೇಡಿ, ಅಂದ್ರೆ ಹೇಳಬೇಡಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವ್ರಿಗೆ ಹೇಳಿರುವಂತದ್ದಾಗಿರುತ್ತೆ. ಅಂದ್ರೆ ಏಪ್ರಿಲ್ 24ಕ್ಕೆ ರಿಸಲ್ಟ್ ಪ್ರಕಟ ಆಗ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಬೇಡಿ, ನಾವು ಆ ಸಂದರ್ಭದಲ್ಲಿ ಡೇಟ್ ಅನ್ನ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಹಿಂದೆ ಸಂಭಾವ್ಯ ದಿನಾಂಕ ಏಪ್ರಿಲ್ 24 ಅಂತ ಹೇಳಿದ್ರು. ಸಂಭಾವ್ಯ ಅಂದ್ರೆ ತಾತ್ಕಾಲಿಕ ಆಗಿರುತ್ತೆ, ಫಿಕ್ಸ್ ಆಗಿರುತ್ತೆ ಅಂತ ಅಲ್ಲ. ಸೊ ಆ ದಿನಾಂಕ ಅನ್ನೋದು ಪ್ರಕಟ ಮಾಡೋದಕ್ಕೆ ದಿನಾಂಕನ ಇಟ್ಕೊಂಡಿದ್ದೀವಿ ಅಂತ. ಸದ್ಯಕ್ಕೆ ಇವಾಗ ಮಾಹಿತಿ ಇರುವಂಥದ್ದು ಏನಂದ್ರೆ ಶಿಕ್ಷಣ ಸಚಿವರು ಕೊಟ್ಟಿರುವಂಥ ಅಪ್ಡೇಟ್ ಏನಾಗಿರುತ್ತೆ ಅಂದ್ರೆ ಏಪ್ರಿಲ್ 24ಕ್ಕೆ ರಿಸಲ್ಟ್ ಅಂತಕ್ಕಂಥದ್ದು ಫಿಕ್ಸ್ ಇರುತ್ತೆ ಅಂತ ಒಂದು ಮಾಧ್ಯಮದವರು ಕೇಳಿದಾಗ ಆ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿನ ಕೊಡ್ತೇವೆ. ಆ ನಂತರದಲ್ಲಿ ಸದ್ಯಕ್ಕೆ ನೀವು ಅದನ್ನೆಲ್ಲೂ ಕೂಡ ಹೇಳಬೇಡಿ ಏಪ್ರಿಲ್ 24 ಅಂತ ಹೇಳಿದಾಗ ಮಕ್ಕಳು ಕೂಡ ಅಥವಾ ಹೊರಗಡೆ ಕೂಡ ಜಾಸ್ತಿನೇ ಸುದ್ದಿ ಆಗುತ್ತದೆ. ಏಪ್ರಿಲ್ 24 ಅಂತಾನೆ ಅಂದ್ರೆ ಬರೋದಿಲ್ಲ ಅಂತ ಅವ್ರು ಏನು ಹೇಳಿಲ್ಲ. ಬಟ್ ಆದರೆ ಅವ್ರು ಹೇಳಿರೋ ಮಾಹಿತಿ ಪ್ರಕಾರದಲ್ಲಿ ಫಿಕ್ಸ್ ಇಲ್ಲ ಅಥವಾ ನಾವು ಹೇಳ್ತೀವಿ ಆ ಸಂದರ್ಭಕ್ಕೆ, ನೀವು ಅದನ್ನ ಎಲ್ಲೂ ಕೂಡ ಹೇಳಬೇಡಿ ಈಗ ಸದ್ಯಕ್ಕೆ ಅಂತ ಹೇಳಿರೋದ್ರಿಂದ ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರೋದು ಅಥವಾ ಶಿಕ್ಷಣ ಇಲಾಖೆಯವರು ಹಲವಾರು ಕೆಲಸ ಏನು ಕಾರ್ಯ ಇರುತ್ತವಲ್ಲ, ಅಂದ್ರೆ ಮೌಲ್ಯಮಾಪನ ಏನೋ ಮತ್ತೊಂದು ಅದೆಲ್ಲ ಕಂಪ್ಲೀಟ್ ಆದ ನಂತರ ಒಂದು ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸ್ತಾರೆ. ಸದ್ಯಕ್ಕೆ ಮಾಹಿತಿ ಪ್ರಕಾರ ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರುತ್ತೆ ಅಂತಕ್ಕಂಥ ಸುದ್ದಿ ಏನಿತ್ತಲ್ಲ, ಸದ್ಯಕ್ಕೆ ಅದು ಸಾಧ್ಯತೆಗಳು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಯಾವಾಗ ಸರ್ ರಿಸಲ್ಟ್ ಅಂತ ಹೇಳೋದಾದ್ರೆ ಏಪ್ರಿಲ್ ತಿಂಗಳ 30ನೇ ತಾರೀಕು ಒಳಗಡೆ ಅಂತ ಏಪ್ರಿಲ್ ಮಂತ್ ಅಲ್ಲೇ ನಿಮ್ಮ ರಿಸಲ್ಟ್ ಅಂತೂ ಅನೌನ್ಸ್ ಮಾಡ್ತಾರೆ. ಸದ್ಯಕ್ಕೆ ಮಾಹಿತಿ ಪ್ರಕಾರ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೂಡ ಒಂದು ಮಾಹಿತಿನ ಕೊಟ್ಟರು. ಆ ರಿಸಲ್ಟ್ ಅನ್ನು ಏಪ್ರಿಲ್ 23ರ ನಂತರದಲ್ಲಿ ಪ್ರಕಟ ಮಾಡುವಂತ ಗುರಿಯನ್ನು ಹೊಂದಿದ್ದೀವಿ ಸದ್ಯಕ್ಕೆ ಅಂತಕ್ಕಂಥ. ಯಾಕಂದ್ರೆ ರಿಸಲ್ಟ್ ಹಾಗೆ ಅಂತ ಸುದ್ದಿ ಆಗ್ತಿರೋದ್ರಿಂದ ಅವ್ರು ಹೇಳಿದ್ದಾರೆ ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದೇ ಇರುತ್ತೆ. ಮಕ್ಕಳು ಅಥವಾ ಪೋಷಕರು ವಿಡಿಯೋ ನೋಡ್ತಿರೋರು ಏಪ್ರಿಲ್ ಲಾಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರೋ ಸಾಧ್ಯತೆ ಜಾಸ್ತಿ ಇರುವಂತದ್ದು ಏಪ್ರಿಲ್ ಮಂತಲ್ಲೇ ಬರುತ್ತೆ. ಓಕೆನಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಆಲ್ ದ ಬೆಸ್ಟ್.